ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಕರುನಾಡ ಜನತೆಯ ಹಿರಿ ಮಗ ಅಂತಾನೆ ಎಲ್ಲರ ಮನಸ್ಸಲ್ಲೂ ಅಚ್ಚೆ ಉಳಿದಿರುವಂತಹ ಮಾಧವ ಅವ್ರು ನಮ್ಮ ಜೊತೆ ಇದ್ದಾರೆ. ನಂದ ಗೋಕುಲ ಸೀರಿಯಲ್ನ ದೊಡ್ಡ ಮಗ, ಹಾಗೆ ಎಲ್ಲರ ಮನಸ್ಸಲ್ಲೂ ಆ ಸ್ಥಾನವನ್ನು ಈಗಲೂ ಉಳಿಸ್ಕೊಂಡು ಹೋಗ್ತಿರುವಂತಹ ಎಲ್ಲರ ಮನೆ ಮಗ ಮಾಧವ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಇವರ ಹೈಟ್ನೂ ಕೂಡ ಮ್ಯಾಚ್ ಮಾಡೋಕ್ಕೆ ಕಷ್ಟ ಇದೆ, ಹಾಗೆ ಇವರ ಸ್ಟ್ಯಾಂಡರ್ಡ್ಸ್ನ ಕೂಡ ಮ್ಯಾಚ್ ಮಾಡೋಕ್ಕೆ ಕಷ್ಟ ಇದೆ. ಸೊ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ರಿ ಆ್ಯಂಡ್ ಅದೇ ರೀತಿ ಜನ ಪ್ರೀತಿ ಕೊಡ್ತಾ ಇದ್ದಾರೆ ಅಂತ ಅನ್ಕೊತೀನಿ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್, ಥ್ಯಾಂಕ್ಫುಲ್ ಟು ಎವ್ರಿ ಒನ್. ಸರ್, ಈಗ ಡೇ 1 ಸೀರಿಯಲ್ ಲಾಂಚ್ ಆಗಿದ್ದ ದಿನ ನಿಮ್ಗೆ ನೆನಪು ಇದ್ದೇ ಇರತ್ತೆ. ಈಗ ಪ್ರೆಸೆಂಟ್ ಕೂಡ ನಿಮಗೆ ಏನೇನು ಆಗ್ತಿದೆ ಗೊತ್ತಿರತ್ತೆ. ಸೊ ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಜರ್ನಿ ಹೇಗಿತ್ತು? ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಫೇಸ್ ಆಫ್ ಮೈ ಲೈಫ್ ಅಂತಲೇ ಹೇಳ್ಬೋದು. ನೀವು ಹೇಳ್ದಂಗೆ ಮೊದಲನೇ ದಿನ ಅಂದ್ರಲ್ಲ, ಸೊ ಫಸ್ಟ್ ಪ್ರೊಮೋ ಶೂಟಿಗೆ ನಾವು ಇಷ್ಟು ಜನ ಕ್ಯಾಸ್ಟ್ ಎಲ್ಲರೂ ಒಟ್ಟಿಗೆ ಸೇರಿದ್ದು. ಸೊ ಇಟ್ ಈಸ್ ಅ ವೆರಿ ಮೆಮೊರಬಲ್ ಡೇ. ಅಂದರೆ ನಾವು ಇವತ್ತಿಗೂ ಆ ದಿನದ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀವಿ ಆ್ಯಂಡ್ ಅಲ್ಲಿಂದನೇ ಎಲ್ಲ ಶುರುವಾಗಿದ್ದು. ಸೊ ಇಡೀ ಒಂದು ಈ ಕುಟುಂಬ ಇದೆಯಲ್ಲ, ನಮಗೆ ಅದೇನೋ ಒಂದು ಎನರ್ಜಿ ಕೊಡುತ್ತೆ. ನಾವು ಅದೇ ಮಾತಾಡ್ಕೊತಿರ್ತೀವಿ, ಮನೇಲಿದ್ದಾಗ ಏನೋ ಒಂಥರ ಹುಷಾರಿಲ್ಲ ಅಥವಾ ಸುಸ್ತು ಅದು ಇದು ಅಂತಿರ್ತೀವಿ. ಸೆಟ್ಟಿಗೆ ಬಂದಿದ ತಕ್ಷಣ ಅದು ಏನು ಎನರ್ಜಿ ಸಿಗುತ್ತೋ ಎಲ್ಲರಿಗೂ ಟಕ್ಕಂತ ರೆಡಿ ಆಗಿಬಿಟ್ಟಿರ್ತೀವಿ. ಶಾರ್ಟ್ಗೆ ಅದೇನು ಬೇಕು, ಯಾವ ಥರ ಬೇಕು, ಆ ಥರದ್ದೆಲ್ಲ ಅದಾಗದೇ ಆಗ್ತಾ ಇದೆ. ಸೊ ಇಟ್ ಈಸ್ ಸಮ್ ಕೈಂಡ್ ಆಫ್ ಅ ಕ್ರೇಜಿ ಸೂಪರ್ ಎನರ್ಜಿ ಅಷ್ಟೇ. ಸರ್, ಇನ್ನು ಅಂದರೆ ಈಗ ನಂದ ಗೋಕುಲ ಅಂದರೆ ಟಾಪ್ 1 ಸೀರಿಯಲ್ ಆಗಿದೆ. ಎಲ್ಲರ ಮನೆಯಲ್ಲೂ ಕೂಡ ಈಗ ನಂದ ಗೋಕುಲ ಬರುತ್ತೆ. ಆ್ಯಂಡ್ ಅದರಲ್ಲಿ ನಿಮಗೆ ತುಂಬ ಒಂಥರ ವಿಶೇಷವಾದಂತಹ ಪಾತ್ರ. ಅಂದರೆ ಅವರಿಬ್ಬರು ಸ್ವಲ್ಪ ಕಿರಿಕು ತರಲೆ ಅಂತಂದರೆ ನೀವು ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರ್ತೀರಾ. ರಿಯಲ್ ಲೈಫಲ್ಲೂ ಹಾಗೇನಾ, ತರಲೆ ಮಾಡಲ್ವಾ? ಇಲ್ಲ, ರಿಯಲ್ ಲೈಫಲ್ಲಿ ಐ ಆಮ್ ಡೆಡ್ ಆಪೋಸಿಟ್ ಟು ದಿಸ್ ಕ್ಯಾರೆಕ್ಟರ್. ಅಂದರೆ ಐ ಆಮ್ ದ ಓನ್ಲಿ ಚೈಲ್ಡ್ ಟು ಮೈ ಪೇರೆಂಟ್ಸ್. ಸೊ ತರಲೆನೂ ಮಾಡಿದ್ದೀನಿ, ಸುಮಾರು ಜವಾಬ್ದಾರಿಗಳು ತಗೋತಿದ್ದೀನಿ. ಸೊ ಅಂದರೆ ನನ್ನ ಟು ಬಿ ಫ್ರ್ಯಾಂಕ್, ಈ ಮಾಧವನ್ ಪಾತ್ರಕ್ಕೆ ತುಂಬ ಪ್ರಿಪ್ರೇಷನ್ ಮಾಡ್ಕೋಬೇಕಾಯ್ತು. ಆಮೇಲೆ ಸುಮಾರು ಚೇಂಜಸ್ ಮಾಡ್ಕೋಬೇಕಾಯ್ತು. ಆ್ಯಸ್ ಇಟ್ ಈಸ್ ನಾನು ಆ್ಯಸ್ ವಿಜಯ್ ಚಂದ್ರ ನಾನು ಏನಾದರೂ ಮಾತಾಡಬೇಕು ಅಂತಂದಾಗ ಶ್ರವಂತ್ ಅವರೇನೆ ಸುಮಾರು ಸತಿ ಹೇಳ್ತಾರೆ, ಇದು ಮಾಧವ ಅಲ್ಲ, ಇದು ವಿಜಯ್ ಚಂದ್ರ ಥರ ಹೇಳ್ಬೇಡಿ, ಇದು ಮಾಧವನ್ ಥರ ಹೇಳಿ ಅಂತ. ಸೊ ಇಟ್ ಈಸ್ ಅ ವೆರಿ ಗುಡ್ ಲರ್ನಿಂಗ್ ಫೇಸ್ ಫಾರ್ ಮೀ. ನನಗೆ ಅಂದರೆ ಈ ಥರ ಒಂದು ಪಾತ್ರ ಕಟ್ಕೊಳ್ಳೋದು, ಇದು ಒಂದು ಅಂದರೆ ಇಷ್ಟು ದಿನ ನಾನು ಮಾಡಿದ ಪಾತ್ರಗಳಿಗಿಂತ ಬಹಳ ವಿಭಿನ್ನವಾದ ಪಾತ್ರ. ಸೊ ಯಾ, ದಿಸ್ ಇಸ್ ಅಮೇಝಿಂಗ್. ಆ್ಯಂಡ್ ಈಗ ತುಂಬ ಮನಸ್ಸಿಗೆ ಇಷ್ಟ ಆಗಿದ್ದ ಒಂದು ವಿಷಯ ಏನಂದರೆ, ನೀವು ಈಗ ಈ ನಾದ್ನೀರ್ ಇದ್ದಾರಲ್ಲ, ಅವ್ರಿಗೆ ನಿಮ್ಮ ವೈಫ್ಗೆ ಒಂದು ಸ್ವಲ್ಪ ಕ್ಲಾಶಸ್ ಆಗಿ ಅವ್ರು ಬಂದು ಕಂಪ್ಲೇಂಟ್ ಹೇಳಬೇಕಾದ್ರೆ ನೀವು ಹ್ಯಾಂಡಲ್ ಮಾಡಿದಂತಹ ರೀತಿಗೆ ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ಸ್ ಹಾಕಿದ್ರು. ಸೊ ಅದನ್ನೆಲ್ಲ ಓದಿದ್ದೀರಾ? ಕೆಲವೊಂದು ಓದ್ತೀನಿ, ಬಟ್ ಸುಮಾರು ಓದೋಕ್ಕಾಗಲ್ಲ. ಎಲ್ಲ ಪಾಸಿಟಿವ್ ಕಮೆಂಟ್ಸ್ ಇದ್ರು, ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ. ಅದು ಕೇಳಿದ್ರೆ ತುಂಬ ಖುಷಿ ಆಗುತ್ತೆ. ನಮ್ಮ ಡೈರೆಕ್ಟ್ರು ಕೂಡ ಹೇಳಿದ್ರು, ಈ ರೀತಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಈ ಒಂದು ವಿಷಯಕ್ಕೆ ಅಂತ. ಸೊ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್. ಭಾಳ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ನಂದಗೋಕುಲ ಒಂದು ಯಾಕೆ ಜನ ಭಾಳ ಇಷ್ಟಪಡೋದು ಅಥವಾ ತಮ್ಮದಾಗಿಸ್ಕೊಂಡಿರೋದು ಅಂತಂದರೆ, ಅವರು ಕೂಡ ನಮ್ಮ ಮನೆ ಇದೇ ರೀತಿ ಇರಲಿ ಅಂತ ಭಾವನೆ ಒಂದು ಹುಟ್ಟಿಸ್ತಾ ಇದೆಯಲ್ಲ ಈ ಪ್ರಾಜೆಕ್ಟು. ಸೊ ಅದು ನನ್ನ ಪ್ರಕಾರ ನಾವು ಮಾಡ್ತಿರೋ ಅಂಥ ಕೆಲಸಕ್ಕೆ ಒಂದು ಸಾರ್ಥಕತೆ. ಸೊ ಇದೇ ರೀತಿ ಪ್ರತಿಯೊಂದು ಕುಟುಂಬ ಅಥವಾ ಪ್ರತಿಯೊಬ್ಬ ವ್ಯಕ್ತಿನೂ ತನ್ನ ಕುಟುಂಬ ಚೆನ್ನಾಗಿರಲಿ, ತನ್ನ ಕುಟುಂಬಕ್ಕೆ ನಾನೇನು ಮಾಡಲಿ ಅನ್ನೋ ಯೋಚನೆ ಮೂಡಿಸ್ಕೊಂಡ್ರೆ ಸಾಕು, ಅದು ನಮ್ಮ ಗೆಲುವು. ಸೊ ನಮಗೆ ಅಂದರೆ ಏನು ಸಕ್ಸಸ್ ಸಿಗ್ತಾ ಇದೆ ಇವಾಗ, ಅವ್ರ ಜೀವನದಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೊಂಡ್ರೆ ಅವರು ಸಕ್ಸಸ್ಫುಲ್ ಆಗ್ತಾರೆ ಅನ್ನೋದು. ಇನ್ನು ನಿಮ್ಮದು ಕೋಕ್ ಪಾರ್ಟಿ ನಾವು ನೋಡಿದ್ದೀವಿ ಟೆರೆಸ್ ಮೇಲೆ. ಅದೇ ರೀತಿಯಾಗಿ ಗಂಡು ಮಕ್ಳದ್ದು ಏನಾದರೂ ಅವಾಗವಾಗ ಸಭೆ ನಡೀತಾ ಇರುತ್ತಾ ಆಫ್ ದಿ ಕ್ಯಾಮ್ರಾ? ನಡೀತಾ ಇರುತ್ತೆ, ಬಟ್ ನಾಟ್ ಟೂ ಮಚ್. ಅಂದರೆ ವಿ ಆರ್ ಆಲ್ ಇವಾಗ ಗ್ರೋನ್ ಅಪ್ಸ್. ಸೊ ನಮಗೆ ಲಿಮಿಟ್ಸ್ ಇದೆ, ಎಲ್ಲರಿಗೂ ಫ್ಯಾಮಿಲಿ ಇದೆ. ಸೊ ಮಾಡ್ತೀವಿ, ತರಲೆ ಮಾಡ್ತೀವಿ, ಪಾರ್ಟಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಬಟ್ ಇನ್ ವೆರಿ ರೆಗ್ಯುಲೇಟೆಡ್ ವೇಸ್. ಇನ್ನು ಹೆಂಗೆ ಸಹಿಸ್ಕೊಂಡಿದ್ದೀರಾ ಪ್ರಿಯಾ ಅವ್ರನ್ನ, ಹೇಳಿ ಸರ್. ನಮಗೆ ಫ್ರಸ್ಟ್ರೇಟ್ ಆಗ್ತಾ ಇರುತ್ತೆ, ಅಯ್ಯೋ ಪ್ರಿಯಾ ಅವರೇ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ನೀವು ಅವ್ರನ್ನ ಜೀವನದ ಸಂಗಾತಿಯಾಗಿ ಹೇಗೆ ಸಹಿಸ್ಕೊಂಡಿದ್ದೀರಾ? ಟು ಬಿ ಫ್ರ್ಯಾಂಕ್, ಆನ್ ಸ್ಕ್ರೀನ್ ಕ್ಯಾರೆಕ್ಟರ್ ಪ್ರಿಯಾಗೂ ಅರ್ಪಿತಾಗೂ ತುಂಬ ಇದಿದೆ. ಸೊ ಪ್ರಿಯಾ ಏನೇನು ಅಲ್ಲಿ ಬೈಸ್ಕೋತಾಳೆ, ಏನೇನಾಗುತ್ತೆ ಅದನ್ನೆಲ್ಲ ಪಾಪ ಬಂದಿಲ್ಲ ಅರ್ಪಿತಾ ಅಳ್ತಾ ಕೂತಿದ್ದಾಗ ಅಯ್ಯೋ ಪಾಪ ಇಷ್ಟೆಲ್ಲ ಬೇಜಾರು ಮಾಡ್ಕೋತಾ ಇದ್ದಾರೆ ಅಂತ ಅನಿಸುತ್ತೆ. ಬಟ್ ಪ್ರಿಯಾ ನನ್ನ ಪ್ರಕಾರ ಅಂದರೆ ನಾನು ವಿಜಯ್ ಚಂದ್ರ ಆಗಿ ಯೋಚನೆ ಮಾಡೋದಾದರೆ, ಒಂದು ಪ್ರಿಯಾ ಅನ್ನೋ ಕ್ಯಾರೆಕ್ಟರ್ನ ಯಾವ ರೀತಿ ಭಾವಿಸ್ತೀನಿ ಅಂದರೆ, ಶಿ ಈಸ್ ವೆರಿ ಹ್ಯೂಮನ್. ಅವಳು ಕೆಟ್ಟವಳು ಅಲ್ಲ, ಅವಳು ಒಳ್ಳೆಯವಳು ಅಲ್ಲ. ಅಂದರೆ ನನ್ನ ಪ್ರಕಾರ ಎಲ್ಲರೂ ಅಷ್ಟೇ, ಇವಾಗ ನಾನು ಅಷ್ಟೇ, ನೀವು ಅಷ್ಟೇ, ಎಲ್ಲರೂ ಯಾರು ಒಳ್ಳೆಯವರು ಅಲ್ಲ, ಯಾರು ಕೆಟ್ಟವರು ಅಲ್ಲ. ಅವ್ರವ್ರ ಸಂದರ್ಭಕ್ಕೆ ಅವರವರ ಅನಿವಾರ್ಯತೆಗೆ ಅವರವರು ಬಿಹೇವ್ ಮಾಡ್ತಾ ಇರ್ತಾರೆ ಆ ರೀತಿ. ಸೊ ಅದೇ ರೀತಿ ಅವಳಿಗೂ ಏನೋ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಕೆಲವೊಂದು ಸತಿ ತುಂಬ ಕಷ್ಟ ಆಗುತ್ತೆ.
ಅಪ್ಪ ಅಮ್ಮನಿಗೆ ನೋವಾದಾಗ, ನನ್ನ ತಮ್ಮಂದ್ರಿಗೆ ನೋವಾದಾಗ ಆವಾಗ ತಡ್ಕೊಳ್ಳೋದಕ್ಕಾಗಲ್ಲ. ಸೊ ಆಬ್ವಿಯಸ್ಲಿ ಅವಾಗ ಫ್ಯಾಮಿಲಿ ಫಸ್ಟ್. ಅಂದರೆ ಅವಳು ನನ್ನ ಫ್ಯಾಮಿಲಿನೇ ಇವಾಗ, ಬಟ್ ಅವಳಿಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಒಂದು ವೇಳೆ ಅವಳು ಅದನ್ನು ಅರ್ಥ ಮಾಡ್ಕೊಂಡ್ರೆ ನಮ್ಮ ಕುಟುಂಬ ಇನ್ನೂ ಚೆನ್ನಾಗಿರುತ್ತೆ. ಇನ್ನೊಂದು ಟಫ್ ಕ್ವಶನ್. ಎಲ್ಲರೂ ಕೇಳ್ತಾರೆ ನಿಮ್ಗೆ ಯಾರು ಫೇವ್ರೇಟ್ ತಮ್ಮ ಅಂತ. ಸೊ ನಾವು ಕೇಳ್ತೀವಿ ನಿಮಗೆ ಯಾರು ಫೇವ್ರೇಟ್, ಮೀನಾನ ಅಮೂಲ್ಯನ? ಓ ಮೈ ಗಾಡ್, ನನಗೆ ಪ್ರಿಯಾ ಫೇವ್ರೇಟು. ಎಸ್, ಒಬ್ರು ಹೇಳ್ಬೇಕು ನೀವು, ಮೀನಾನ ಅಮೂಲ್ಯ? ಹೇಳ, ಒಬ್ರನ್ನೇ ಹೇಳಿದ್ದು ಪ್ರಿಯಾ ಅಂತ. ಓಕೆ, ಈಗ ರೆಸ್ಪಾನ್ಸ್ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಸರ್. ಅಂದರೆ ನಂದ ಗೋಕುಲ ಸೀರಿಯಲ್ ಎಲ್ಲರ ಮನೆಗಳಲ್ಲೂ ಈಗ ಟೆಲಿಕಾಸ್ಟ್ ಆಗ್ತಾ ಇದೆ. ಆ್ಯಂಡ್ ಎಲ್ಲರೂ ಕೂತ್ಕೊಂಡು ನೋಡ್ತಿರುವಂತಹ ಒಂದು ಎಂಜಾಯ್ ಮಾಡ್ತಿರುವಂತಹ ಒಂದು ಟಿ ವಿ ಸೀರೀಸ್ ಅಂದರೆ ಅದು ನಂದ ಗೋಕುಲ ಸೀರಿಯಲ್. ಸೊ ಇದಕ್ಕೆ ಬರ್ತಿರುವಂತಹ ರೆಸ್ಪಾನ್ಸ್, ಹಾಗೆ ನೀವು ಹೊರಗಡೆ ಹೋದಾಗ ಫ್ಯಾಮಿಲಿ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ನಿಮ್ಮನ್ನ ಗುರ್ತಿರಿಸಿ ಮಾತಾಡಿಸ್ತಿರುವಂತಹದ್ದಾಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ? ಇನ್ಫ್ಯಾಕ್ಟ್ ತುಂಬ ಜನ ಗುರ್ತಿಡಿತಾರೆ. ಮತ್ತು ಸುಮಾರಷ್ಟು ಜನಕ್ಕೆ ಅಂದರೆ ಮಾಧವನ ಇದು ಅಂತ ಗೊತ್ತಾಗಲ್ಲ. ಅಂದರೆ ಪಕ್ಕದಲ್ಲಿ ಪಾಸ್ ಆಗಿರ್ತೀನಿ, ಆಮೇಲೆ ಒಂದು ಸೆಕೆಂಡ್ ಆದಮೇಲೆ ಅವನಲ್ವಾ ಅಂತೆಲ್ಲ ಗುರ್ತಿಡಿತಾರೆ. ಸೊ ಅದೆಲ್ಲ ಖುಷಿ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿ ಆಗುತ್ತೆ. ಅಂದರೆ ಹೆಚ್ಚು ಜನ ನಮ್ಮನ್ನು ನೋಡ್ತಿದ್ದಾರೆ, ನಮ್ಮನ್ನು ಅಂದರೆ ಅಷ್ಟು ಪರ್ಸ್ನಲಾಗಿ ತೊಗೊಂಡಿದ್ದಾರೆ ಅಂತಂದಾಗ ನಾವು ತುಂಬ ರೆಸ್ಪಾನ್ಸಿಬಲ್ ಆಗಿ ಸೊಸೈಟಿನಲ್ಲಿ ನಡ್ಕೋಬೇಕಾಗತ್ತೆ. ಆಮೇಲೆ ನಾವು ಇಷ್ಟು ದಿನ ಚಿಕ್ಕ ಹುಡುಗರಾಗಿದ್ವಿ, ಏನೋ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ವಿ, ಜೋಕ್ಸ್ ಮಾಡ್ತಾ ಇದ್ವಿ, ತರಲೆ ಮಾಡ್ತಾ ಇದ್ವಿ. ಈಗಲೂ ಸಹ ಮಾಡ್ತೀವಿ, ಅಂದರೆ ಸೆಟ್ಟಲ್ಲಾಗಲಿ ಅಥವಾ ಬೇರೆ ಕಡೆ ಆಗಲಿ. ಬಟ್ ಆದರೆ ಇಷ್ಟು ಜನ ನಮ್ಮನ್ನು ನೋಡ್ತಿದ್ದಾರೆ ಅಂದಾಗ ಒಂದು ಕಾನ್ಷಿಯಸ್ನೆಸ್ ಬರುತ್ತೆ. ಆ್ಯಂಡ್ ಅಂದರೆ ಫ್ರೀಯಾಗಂತೂ ಇರ್ತೀವಿ, ಬಟ್ ಇಟ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ ಇವಾಗ. ಅಂದರೆ ಸೊಸೈಟಿಗೆ ನಾವು ಏನು ಮೆಸೇಜ್ ಕೊಡ್ತಾ ಇದ್ದೀವಿ ಅನ್ನೋದು ಯೋಚನೆ ಮಾಡಿ ಮಾಡಬೇಕಾಗತ್ತೆ ಪ್ರತಿಯೊಂದು ಕೆಲಸನೂ. ಸೊ ದ್ಯಾಟ್ ಈಸ್ ದ ಓನ್ಲಿ ಮೇಜರ್ ಚೇಂಜ್. ಮನೇಲಿ ಎಷ್ಟು ಖುಷಿಯಾಗಿದ್ದಾರೆ ಸರ್, ಎಷ್ಟು ಪ್ರೌಡ್ ಆಗಿದ್ದಾರೆ ತಂದೆ ತಾಯಿಯಾಗಿ? ಮನೇಲಿ ಆಫ್ಕೋರ್ಸ್ ಅಂದರೆ ಅವ್ರು ತುಂಬ ಖುಷಿಯಾಗಿದ್ದಾರೆ. ಎಲ್ಲರೂ ದೇ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಅಂದರೆ ಟಾಪ್ ಆನ್ ದ 9th ಕ್ಲೌಡ್ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನಾನು ಆಗ್ಲೇ ಹೇಳಿದೆ, ನಿಮ್ಮ ಹೈಟ್ಸ್ ಸ್ಟ್ಯಾಂಡರ್ಡ್ಸ್ ಎರಡೂ ಮ್ಯಾಚ್ ಮಾಡೋದು ತುಂಬ ಕಷ್ಟ ಅಂತ. ಸೊ ಅದೇ ಹಾದಿಯಲ್ಲೇ ನೀವು ಹೋಗಿ ಇವಾಗ ಹೇಗಿದ್ದೀರೋ ಅದನ್ನು, ಆ್ಯಂಡ್ ನಿಮ್ಮ ನಂದ ಗೋಕುಲ ಸೀರಿಯಲ್ ಇನ್ನಷ್ಟು ಒಳ್ಳೆ ರೆಸ್ಪಾನ್ಸ್ಗಳನ್ನು ಪಡ್ಕೊಳ್ಳಿ, ಇನ್ನಷ್ಟು ದಿನ ಟೆಲಿಕಾಸ್ಟ್ ಆಗಲಿ, ಅಂದರೆ ಎಪಿಸೋಡ್ಗಳು ಸಾವಿರಾರು ಗಟ್ಟಲೆ ಓಡಲಿ ಅಂತ ನಾವು ಕೂಡ ಆಶಿಸ್ತಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ವಿಜಯ್ ಚಂದ್ರ ಅವರ ಮಾತು ಆ್ಯಸ್ ಎ ಮಾಧವ. ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.